ಬೈ ಎಲೆಕ್ಷನ್ ಕಾವು ಇದೀಗ ಕರ್ನಾಟಕದಲ್ಲಿ ಜೋರಾಗಿ ನಡೀತಾ ಇದೆ. ಆಡಳಿತ ಪಕ್ಷ ಹಾಗೆ ವಿರೋಧ ಪಕ್ಷ ಕಾಂಗ್ರೆಸ್ ಬಿಜೆಪಿ ಇವರಿಬ್ರು ಒಬ್ಬರ ಮೇಲೆ ಒಬ್ಬರು ಆರೋಪವನ್ನ ಮಾಡುವುದು, ಪ್ರಚಾರ ಸಮಯದಲ್ಲಿ ಕಾಲೆಳೆಯುವಂತ ಪ್ರಯತ್ನ ಇದೆಲ್ಲವೂ ನಡೀತಾ ಇದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಒಂದು ವಿಚಾರ ಅಂತೂ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಅದೇನಂತಂದ್ರೆ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಕದನ. ಏನಿದು, ಯಾಕೆ ಇವರಿಬ್ರು ವಾಗ್ದಾಳಿ ನಡೆಸ್ತಾ ಇದ್ದಾರೆ ಅಂತಂದ್ರೆ, ಒಂದು ಕಡೆಯಿಂದ ಯತ್ನಾಳ್ ಅವರು ಅಟ್ಯಾಕ್ ಮಾಡ್ತಾರೆ, ಇನ್ನೊಂದು ಕಡೆಯಿಂದ ವಿಜೇಂದ್ರ ಅವರು ಅಟ್ಯಾಕ್ ಮಾಡ್ತಾರೆ. ಇವರು ಪಕ್ಷದ ಪ್ರಚಾರವನ್ನ ಮಾಡಿ ಅಂತಂದ್ರೆ ಇವರೇ ಕಿತ್ತಾಡ್ಕೊಳ್ತಿದ್ದಾರೆ. ಹಾಗಾದ್ರೆ ಇವರಿಬ್ರು ಏನ್ ಮಾತಾಡ್ಕೊಂಡ್ರು, ಯಾವ್ಯಾವ ವಿಚಾರದ ಬಗ್ಗೆ ಇವರು ಜಗಳ ಆಡ್ತಿದ್ದಾರೆ ಅನ್ನೋ ಕುರಿತಾದ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹಂಚಿಕೊಳ್ತೇನೆ. ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಓರ್ವ ಹಿರಿಯ ರಾಜಕಾರಣಿ, ತುಂಬಾ ಅನುಭವಿ ರಾಜಕಾರಣಿ ಬಿಜೆಪಿಯಲ್ಲಿ ಯತ್ನಾಳ್ ಅವರು ಈ ಹಿಂದೆ ಸಂಸದರಾಗಿದ್ರು, ಸಚಿವರಾಗಿದ್ರು, ಬಹಳಷ್ಟು ಅನುಭವವನ್ನ ಹೊಂದಿರುವಂತಹ ರಾಜಕಾರಣಿ. ಅದು ಅಲ್ಲದೆ ಹಿರಿಯ ರಾಜಕಾರಣಿ ಕೂಡ ಬಿಜೆಪಿಯಲ್ಲಿ ತನ್ನದೇ ಆದಂತಹ ವರ್ಚಸ್ಸನ್ನ ಮೇಂಟೈನ್ ಮಾಡ್ತಾ ಬಂದವರು, ಸತತವಾಗಿ ಅನೇಕ ವರ್ಷಗಳಿಂದ ಶಾಸಕರಾಗಿ ಇದ್ದವರು. ಸೊ ಇವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಒಂದಿಷ್ಟು ವಿಚಾರವಾಗಿ ತಮ್ಮ ಪಕ್ಷದ ಬಗ್ಗೆ ತೆಗಳುವಂತ ಪ್ರಯತ್ನವನ್ನ ಇತ್ತೀಚೆಗೆ ಮಾಡ್ತಾ ಇದ್ರು. ಅವರಿಗೆ ಯಡಿಯೂರಪ್ಪನವರ ಮೇಲೆ ಅಸಮಾಧಾನ ಇತ್ತು. ಈ ವಿಚಾರಕ್ಕೆ ಪಕ್ಷ ಇದನ್ನ ಸೀರಿಯಸ್ ಆಗಿ ಪರಿಗಣಿಸಿ ಹೈಕಮಾಂಡ್ ನಿಂದ ಉಚ್ಚಾಟನೆ ಕೂಡ ಮಾಡಿಸಲಾಯಿತು ಯತ್ನಾಳ್ ಅವರನ್ನ. ಇದೀಗ ಬಿಜೆಪಿ ಪಕ್ಷದ ಶಾಸಕರಾಗಿ ಅವರು ಉಳಿದಿಲ್ಲ, ಶಾಸಕರಾಗಿ ಉಳಿದಿರುವಂತದ್ದು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಏನಂತಂದ್ರೆ, ಈ ಬೈ ಎಲೆಕ್ಷನ್ಗೆ ಪ್ರಚಾರಕ್ಕೆ ಯತ್ನಾಳ್ ಅವರನ್ನೇ ಬಿಜೆಪಿಯವರು ಕರ್ಕೊಂಡು ಬಂದಿರುವಂತದ್ದು. ಒಮ್ಮೆ ಪಕ್ಷದಿಂದ ಒಬ್ಬ ಶಾಸಕನನ್ನ ಉಚ್ಚಾಟನೆ ಮಾಡಿದ ಮೇಲೆ ಮತ್ತೆ ಅವರನ್ನ ಪ್ರಚಾರಕ್ಕೆ ತರೋದು ದೊಡ್ಡ ತಪ್ಪು. ಯಾಕಂತಂದ್ರೆ ಪಕ್ಷ ಅವರಿಗೆ ಸ್ಥಾನಮಾನವನ್ನ ಕೊಡ್ಲಿಲ್ಲ. ಆ ವ್ಯಕ್ತಿಗೆ ಪಕ್ಷದ ಬಗ್ಗೆ ಗೌರವ ಇರಬಹುದು, ಆದ್ರೂ ಕೂಡ ನೀವು ಒಂದ್ಸತಿ ಉಚ್ಚಾಟನೆ ಮಾಡಿ ಅವರನ್ನ ವಾಪಸ್ ನೀವು ಪ್ರಚಾರಕ್ಕೆ ಕರೆದಾಗ ಏನಾಗುತ್ತೆ, ಒಂದಿಷ್ಟು ವಿಚಾರವಾಗಿ ಅವರು ಪಕ್ಷದ ಬಗ್ಗೆ ಮಾತಾಡುವ ಸನ್ನಿವೇಶಗಳು ಕೂಡ ವ್ಯಕ್ತವಾಗುತ್ತೆ. ಫಸ್ಟ್ ಆಫ್ ಆಲ್ ಏನಂತಂದ್ರೆ, ಯತ್ನಾಳ್ ಅವರಿಗೆ ತಮ್ಮ ಬಾಯಿ ಮೇಲೆ ಕಂಟ್ರೋಲ್ ಇಲ್ಲ. ಯಾವಾಗಂದ್ರೆ ಆವಾಗ ಟೀಕೆ ಮಾಡ್ತಾರೆ. ಅವರು ಕಾಂಗ್ರೆಸ್ಗೆ ಬೈಯೋ ಭರಾಟೆಯಲ್ಲಿ ಬಿಜೆಪಿಯನ್ನು ಬೈತಾರೆ. ಈ ಹಿಂದೆ ನಾವು ನೋಡಿದ್ದೇವೆ, ಅಪ್ಪ ಮಕ್ಕಳು ಸೇರ್ಕೊಂಡು ರಾಜ್ಯದ ಬಿಜೆಪಿಯನ್ನ ಹಾಳು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಾರದೇ ಇರಲು ಕಾರಣನೇ ಯಡಿಯೂರಪ್ಪ ಹಾಗೂ ಅವ್ರ ಮಕ್ಕಳು. ಇಲ್ಲಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಬಿಟ್ರೆ ಬೇರೆ ಏನಿಲ್ಲ. ಕುಟುಂಬ ರಾಜಕಾರಣಕ್ಕೆ ಜೋತು ಬಿದ್ದು ಇವರಿಬ್ರು ಕೂತ್ಕೊಂಡಿದ್ದಾರೆ. ಎಲ್ಲ ವಿಚಾರವಾಗಿ ಒಂದಲ್ಲ ಎರಡಲ್ಲ ಸಾವಿರ ಟೀಕೆಗಳನ್ನ ಮಾಡಿದ್ರು. ಇತ್ತೀಚೆಗೆ ವಿಜೇಂದ್ರ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ. ಆ ಹೇಳಿಕೆಗೆ ಪ್ರತ್ಯುತ್ತರವಾಗಿ ಯತ್ನಾಳ್ ಅವರು ಕೂಡ ಒಂದು ಹೇಳಿಕೆ ನೀಡಿದ್ದು ಇದೀಗ ವಿವಾದಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಏನ್ ಆ ಹೇಳಿಕೆ ಅಂತಂದ್ರೆ, ವಿಜೇಂದ್ರ ಅವರು ನಾವು ಸಾಫ್ಟ್ ಕಾರ್ನರ್ ತೋರಿಸಿದ್ದೇವೆ ಯತ್ನಾಳ್ ಅವರಿಗೆ, ಅವರನ್ನ ಹೈಕಮಾಂಡ್ ಉಚ್ಚಾಟನೆ ಮಾಡುವ ಅಂತ ಹೇಳಿದಾಗ್ಲೂ ನಾವು ಟೈಮ್ ಕೊಟ್ಟು ನೋಡೋಣ ಅಂತ ಅವಕಾಶವನ್ನ ಕೊಟ್ಟಿದ್ವಿ. ಆದ್ರೆ ಅವರು ಸುಧಾರಿಸಲಿಲ್ಲ, ಪಕ್ಷದ ಬಗ್ಗೆನೆ ಅಪಪ್ರಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಎಲ್ಲ ಕಾರಣಕ್ಕೆ ನಾವು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕಾಯ್ತು. ಇದು ಹೈಕಮಾಂಡ್ ಯಾವಾಗ್ಲೂ ತೆಗೆದುಕೊಳ್ಳೋ ಡಿಸಿಷನ್ ಆಗಿತ್ತು. ನಾವು ಅವರಿಗೆ ಟೈಮ್ ಕೊಡುವ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಅನ್ನುವಂತ ಒಂದು ಮಾತನಾಡಿರುವಂತ. ಈ ಸಂದರ್ಭದಲ್ಲಿ ಅದಕ್ಕೆ ಎದುರೇಟಾಗಿ ಯತ್ನಾಳ್ ಕೌಂಟರ್ ಕೊಟ್ಟಿರೋದು. ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಅಪ್ಪ ಮಕ್ಕಳು ಸೇರಿ ಹೈಕಮಾಂಡ್ ಕಾಲಿಗೆ ಬಿದ್ದು ಅಮಿತ್ ಶಾ ಮನೆಗೆ ಹೋಗಿ ಹತ್ತಿದ್ರು. ಈ ಕಾರಣಕ್ಕಾಗಿ ನನಗೆ ಉಚ್ಚಾಟನೆ ಆಯ್ತು. ಇಲ್ಲ, ಯತ್ನಾಳ್ ಅವರಿದ್ರೆ ನಾವು ಪಕ್ಷ ಕಟ್ಲಿಕ್ಕೆ ಆಗೋದಿಲ್ಲ, ನಾವು ಪಕ್ಷದಲ್ಲಿ ಇರೋದಿಲ್ಲ, ನಾವು ಹೊರಗೆ ಬರ್ತೇವೆ ಅನ್ಕೊಂಡು ಹೇಳಿದ್ರು. ಈ ಕಾರಣಕ್ಕಾಗಿ ಹೈಕಮಾಂಡ್ ಡಿಸಿಷನ್ ತಗೊಂಡಿದ್ದು. ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಡಿಯೂರಪ್ಪನವರು ಜೈಲಿಗೆ ಹೋಗ್ಲಿಕ್ಕೆ ವಿಜೇಂದ್ರ ಅವರೇ ಕಾರಣ. ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಟಿರುವುದು. ಇಲ್ಲಿ ಏನು ಬಿಜೆಪಿಯ ಸಮಸ್ಯೆ ಅಂತಂದ್ರೆ, ಫಸ್ಟ್ ನೀವು ಪ್ರಚಾರಕ್ಕೆ ಹೋಗೋಕು ಮುಂಚೆ ನಿಮ್ಮಲ್ಲಿರೋ ಒಂದಿಷ್ಟು ಕಲಹವನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಮ ಪಕ್ಷದಲ್ಲಿ ನಿಮ್ಮಲ್ಲೇ ಕಿತ್ತಾಟ ನಡೀತಾ ಇದ್ರೆ ಪಕ್ಷದ ಬಗ್ಗೆ ಜನರಿಗೆ ಉತ್ಸಾಹ ಮೂಡುವುದು ಯಾವಾಗ? ಕಾರ್ಯಕರ್ತರಿಗೂ ಜಿಗುಪ್ಸೆ ಬರುತ್ತೆ ನೀವು ಈ ರೀತಿ ಕಿತ್ತಾಡ್ತಾ ಇದ್ರೆ. ಯತ್ನಾಳ್ ಮತ್ತೆ ವಿಜೇಂದ್ರ ಅಥವಾ ಯತ್ನಾಳ್ ಮತ್ತೆ ಯಡಿಯೂರಪ್ಪನವರ ಈ ಫೈಟ್ ಏನಿದೆ, ಇದು ಇವತ್ತು ನಿನ್ನಿರಲ್ಲ, ತುಂಬಾ ವರ್ಷದಿಂದ ನಡೀತಾ ಇದೆ. ಈ ಹಿಂದೆ ಯತ್ನಾಳ್ ಅವರು ಒಂದು ದೊಡ್ಡ ಆರೋಪವನ್ನು ಮಾಡ್ತಾರೆ ಬಿಜೆಪಿ ಮೇಲೆ. ಅದೇನಂತಂದ್ರೆ, 1000 ಕೋಟಿ ಕೊಟ್ರೆ ಸಿಎಂ ಸ್ಥಾನ ಸಿಗುತ್ತೆ, ಸಿಎಂ ಕುರ್ಚಿ ಡೀಲ್ ಆಗತ್ತೆ ಬಿಜೆಪಿಯಲ್ಲಿ ಅನ್ನುವಂತ ಕೆಲವೊಂದು ಹೇಳಿಕೆಗಳನ್ನ ಯತ್ನಾಳ್ ಅವರು ಕೊಟ್ಟಿದ್ರು. ಏನಾಗುತ್ತೆ ಅಂತಂದ್ರೆ, ಇವ್ರ ಒಳಗಡೆ ಒಗ್ಗಟ್ಟಿಲ್ಲ. ಆಲ್ರೆಡಿ ಇವ್ರ ಪಾರ್ಟಿಯೇ ಮನೆಯೊಂದು 3 ಬಾಗಿಲು ಆಗಿಬಿಟ್ಟಿದೆ. ಈ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಪ್ರಚಾರಕ್ಕೆ ಉಚ್ಚಾಟನೆ ಆಗಿರುವಂತ ಶಾಸಕರನ್ನ ಇವ್ರು ಕರೆಸ್ತಿದ್ರು ಕೂಡ ಅವರು ಕೂಡ ಬಿಜೆಪಿಯನ್ನ ದೂರ್ತಾ ಇರುವಂತದ್ದು. ಇವರ ಈ ಕಿತ್ತಾಟ ಏನಿದೆ ನೋಡಿ, ಇದು ಮತದಾರನ ಮೇಲೆ ಪ್ರಭಾವವನ್ನ ಬೀರುತ್ತೆ. ಏನ್ ಗುರು ಇದು, ಪಕ್ಷದ ಬಗ್ಗೆ ಪ್ರಚಾರ ಮಾಡ್ಕಾದವರೇ ಈ ರೀತಿ ಕಿತ್ತಾಡ್ತಾ ಇದ್ರೆ ಇವ್ರಿಗೆ ನಾವು ವೋಟ್ ಹಾಕಿದ್ರೆ ಇವ್ರಿಗೆ ಏನ್ ಮಾಡ್ತಾರೆ, ಏನ್ ಅಭಿವೃದ್ಧಿ ಮಾಡ್ತಾರೆ, ಈ ಎಲ್ಲ ಪ್ರಶ್ನೆಗಳು ಬರ್ತದೆ. ನಾನ್ ಹೇಳೋದೇನಂತಂದ್ರೆ, ಇಲ್ಲಿ ಇರುವಂತ ಆಡಳಿತ ಪಕ್ಷ ಕಾಂಗ್ರೆಸ್ ಏನಿದೆ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಪ್ರತಿರೋಧ ಒಡ್ಡುವಂತಹ ಒಂದು ವಿರೋಧ ಪಕ್ಷ ಬೇಕು.
ಆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಕಾರಣ ಬಿಜೆಪಿ ಇನ್ಆಕ್ಟಿವ್ ಆಗಿರುವಂತದ್ದು. ಯಾವುದೇ ತರವಾದ ಆಕ್ಟಿವ್ನೆಸ್ ಬಿಜೆಪಿಯಲ್ಲಿ ಕಾಣ್ತಾ ಇಲ್ಲ. ಒಂದೆರಡು ಮಾಧ್ಯಮ ಹೇಳಿಕೆಯನ್ನ ಕೊಡ್ತಾರೆ, ಯಾವುದೇ ಒಂದು ವಿಚಾರ ನಡೆದ್ರು ಅದಕ್ಕೆ ಗಂಭೀರವಾಗಿ ಒಂದು ಹೋರಾಟ ಮಾಡುವಂತದ್ದು, ಆ ಗಂಭೀರವಾಗಿ ಅದನ್ನ ಆ ಸಮಸ್ಯೆಯನ್ನ ಜನರ ಮುಂದೆ ತರುವಂತದ್ದು ಯಾವುದೇ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇಲ್ಲ. ಇದು ಒಂಥರ ಸೈಲೆಂಟ್ ಆಗಿ ಬಿಟ್ಟಿರುವಂತದ್ದು. ಹೀಗೆ ಹೋದ್ರೆ ಇನ್ನೊಂದು 10 ವರ್ಷ ಬಿಜೆಪಿಯವರು ಅಧಿಕಾರವನ್ನ ಮರೆತೇ ಬಿಡಬೇಕಾಗತ್ತೆ. ಯಾಕಂತಂದ್ರೆ ಜನಕ್ಕೆ ನಿಮ್ಮ ಮೇಲೆ ತಾತ್ಸಾರ ಮನೋಭಾವನೆ ಬರುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕಾರಣ ಇಷ್ಟೇ, ನೀವು ಮಾಡಿರುವಂತ ಕೆಲವೊಂದಿಷ್ಟು ಕಿತ್ತಾಟಗಳು. ಈ ಜಗಳಗಳನ್ನ ಹೀಗೆ ಮಾಡ್ತಾ ಮುಂದುವರಿಸ್ತಾ ಹೋದ್ರೆ ಮುಂದೊಂದು ದಿವಸ ಪಕ್ಷಕ್ಕೆ ಲೈಫ್ ಇಲ್ಲ. ಅದನ್ನ ಮಾತ್ರ ನಾವು ಆಲೋಚನೆ ಮಾಡಲೇಬೇಕು. ಬಿಜೆಪಿಯವರು ಈ ವಿಚಾರವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ಯಡಿಯೂರಪ್ಪನವರು ಸಿಎಂ ಸ್ಥಾನದಿಂದ ಇಳಿದ ಮೇಲೆ ಬಿಜೆಪಿಯ ಗ್ರಾಫ್ ಅನ್ನ ನೋಡಿದ್ರೆ ಹೈ ಪಿಚ್ ಅಲ್ಲಿ ಯಾವ ಲೈನ್ ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಸಿಎಂ ಸ್ಥಾನದಲ್ಲಿ ಯಡಿಯೂರಪ್ಪನವರು ಇದ್ದಾಗ ಫುಲ್ ಪೀಕ್ ಅಲ್ಲಿ ಇದ್ದಂತಹ ವೇವ್ ಏನಿತ್ತು ಅದಿಷ್ಟು ಈಗ ಡೌನ್ ಫಾಲ್ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ನಿಮ್ಮೊಳಗಿನ ಕಿತ್ತಾಟ. ಅದನ್ನ ಫಸ್ಟ್ ಸರಿ ಮಾಡ್ಕೊಳ್ಳಿ. ಯತ್ನಾಳ್ ಅವರು ಹಿರಿಯ ರಾಜಕಾರಣಿ ಆದ್ರೂ ಕೂಡ ಅವರಿಗೆ ಬಾಯಿಗೆ ಲಗಾಮ್ ಹಾಕೊಳ್ಬೇಕು. ಯಾಕಂತ ಅವ್ರು ಮಾತಾಡೋ ವರ್ಡ್ಸ್ ಗಳು ಸರಿ ಇಲ್ಲ. ಕಲ್ಚರ್ ಇರೋ ವ್ಯಕ್ತಿ ಹಾಗೆ ಅವ್ರು ಮಾತಾಡಲ್ಲ. ಅವರಿಗೆ ಏನೇ ಕೋಪ ಇರಬಹುದು, ಮಾಧ್ಯಮದ ಮುಂದೆ ಅವರು ಮಾತನಾಡುವಾಗ ಅವರು ಜನಪ್ರತಿನಿಧಿ, ಸೊ ಜನರನ್ನ ರೆಪ್ರೆಸೆಂಟ್ ಮಾಡೋ ವ್ಯಕ್ತಿಯಾಗಿ ಅವರು ವಲ್ಗರ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಅದನ್ನ ಯತ್ನಾಳ್ ಅವರು ಸರಿಪಡಿಸಿಕೊಳ್ಳಲೇಬೇಕು. ಯಾಕಂತಂದ್ರೆ ಮಾಧ್ಯಮದ ಮುಂದೆ ಬಂದು ಯಾವ್ದಾವ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಇವ್ಯಾವುದು ಕೂಡ ಅವರ ಗೌರವಕ್ಕೆ ಶೋಭೆ ತರುವಂತದ್ದಲ್ಲ. ಇನ್ನು ವಿಜೇಂದ್ರ ಅವರು ಏನ್ ಕೆಲಸ ಮಾಡಬೇಕು, ಪಕ್ಷ ಹೇಗ್ ಕಟ್ಟಬೇಕು ಅದ್ರ ಕಡೆ ಗಮನ ಕೊಡಿ. ಅಪ್ಪ ರಾಜಕೀಯದಿಂದ ನಿವೃತ್ತಿ ಹೊಂದಿದ ಮೇಲೆ ಮಕ್ಕಳಿಬ್ರು ರಾಜಕೀಯದಲ್ಲಿ ಆಕ್ಟಿವ್ ಆಗಿರುವಂತದ್ದು. ಇದನ್ನ ಕುಟುಂಬ ರಾಜಕಾರಣ ಅಂದ್ರೆ ಬೇರೆ ಏನಂತಾರೆ. ನೀವಾಗಿಯೇ ನೀವು ಅವಕಾಶವನ್ನ ಕೊಡ್ತಾ ಇದ್ದೀರಿ ಟೀಕೆ ಮಾಡ್ಕೊಳ್ಳಿಕ್ಕೆ. ಆಮೇಲೆ ನೀವು ಅಧ್ಯಕ್ಷ ಸ್ಥಾನಕ್ಕೆ ಬಂದ ಮೇಲೆ ಏನು ಬದಲಾವಣೆ ಆಗಿದೆ ಅನ್ನೋದು ಕರ್ನಾಟಕ ಜನರಿಗೆ ಚೆನ್ನಾಗಿ ಗೊತ್ತಿದೆ. 1% ಚೇಂಜಸ್ ಬಿಜೆಪಿಯಲ್ಲಿ ಕಾಣಸಿಕ್ತಿಲ್ಲ. ಪ್ರತಿರೋಧ ಒಡ್ಡುವಂತ ಯಾವುದೇ ಶಕ್ತಿಗಳು ನಿಮ್ಮ ಪಕ್ಷದಲ್ಲಿ ಕಾಣಿಸ್ತಾ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಳಿಯೇ ಇಲ್ಲದಂತ ಪರಿಸ್ಥಿತಿಯನ್ನ ತಲುಪಿಬಿಟ್ಟಿದೆ. ಬಿಜೆಪಿ ಪಕ್ಷ ಸ್ಲೀಪಿಂಗ್ ಪಕ್ಷ ಆಗಿಬಿಟ್ಟಿದೆ. ಫುಲ್ ನಿದ್ದೆ ಮೋಡಲ್ ಇದೆ. ಅದರಿಂದ ಆಕ್ಟಿವ್ ಆಗೋದು ಯಾವಾಗ ಗೊತ್ತಿಲ್ಲ. ಸೊ ಹೀಗೆ ನೀವು ನಿದ್ದೆ ಮಾಡ್ತಾ ಇದ್ರೆ ಮುಂದೊಂದು ದಿವಸ ಪಕ್ಷದ ಹೆಸರು ಇನ್ನಷ್ಟು ಕೆಡ್ತಾ ಹೋಗುತ್ತೆ. ಪಕ್ಷಕ್ಕೆ ಮತ್ತೆ ಸದೃಢತೆ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಇದು ಕಾಂಗ್ರೆಸ್ಗೆ ಯಾವತ್ತಿದ್ರೂ ಅಡ್ವಾಂಟೇಜ್ ಆಗತ್ತೆ. ನಿಮಗೆ ಕರಾವಳಿ ಭಾಗ ಬಿಟ್ರೆ ಬೇರೆಲ್ಲೂ ಅಂತಹ ವರ್ಚಸ್ಗಳು ಕಾಣ ಸಿಗ್ತಾ ಇಲ್ಲ. ಹಿಂದೆ ಆದಂತ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ದೇವೆ. ಇನ್ನು ಮುಂದೆ ಕರಾವಳಿಯೂ ಕೈ ತಪ್ತು ಅಂತಂದ್ರೆ ನೀವು ಒಂದಂಕಿ ಸೀಟಿಗೆ ಬಂದು ಕುಳಿತುಕೊಳ್ಳುವಂತ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಈ ರೀತಿಯಾದಂತಹ ಒಂದು ಬೆಳವಣಿಗೆಗೆ ನೀವು ಹೋಗಬಾರದು. ಒಂದು ಸದೃಢ ವಿರೋಧ ಪಕ್ಷವಾಗಿ ಗುರುತಿಸಿಕೊಳ್ಬೇಕು. ಕಾರ್ಯಕರ್ತರ ಮನಗೆಲ್ಲುವಂತ ಕೆಲಸ ಮಾಡಬೇಕು. ನೀವು ಹೀಗೆ ಕಿತ್ತಾಟ ಮಾಡ್ತಾ ಇದ್ರೆ ಕಾರ್ಯಕರ್ತರು ನಿಮ್ಮ ಮೇಲೆ ರೋಸಿ ಹೋಗ್ತಾರೆ. ಒಂದೊಮ್ಮೆ ಕಾರ್ಯಕರ್ತರು ಇನ್ಆಕ್ಟಿವ್ ಆಗಿಬಿಟ್ರು ಅಂತಂದ್ರೆ ನಿಮ್ಮ ಪಕ್ಷವನ್ನ ಮೇಲೆತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ನಾಯಕರಿಂದ ಪಕ್ಷ ಉಳಿಯುವುದಿಲ್ಲ, ಕಾರ್ಯಕರ್ತರಿಂದನೇ ಪಕ್ಷ ಉಳಿಯುವುದು. ಸೊ ಇದನ್ನ ನೀವು ಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಬಿಟ್ಟು ನಿಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ ಅದನ್ನ ಸರಿ ಮಾಡ್ಕೊಳ್ಳುವತ್ತ ಗಮನ ಹರಿಸಿ. ರಾಜ್ಯಾಧ್ಯಕ್ಷರಿದ್ದೀರಿ, ಅನುಭವವೂ ಇದೆ. ಈ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಇಲ್ಲ ಅಂತಂದ್ರೆ ನಿಮ್ಮ ಪಕ್ಷ ಇನ್ನಷ್ಟು ಹದಗೆಡುವಂತ ಎಲ್ಲ ಲಕ್ಷಣಗಳು ನಮಗೆ ಕಾಣಸಿಗ್ತವೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.